ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ರಿ, ಇವತ್ತು ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ವ್ಲಾಗ್ ಶುರು ಮಾಡತ್ತೇನೆ. ಪೂಜೆ ಕೆಲಸ ಆಯಿತು, ಎಲ್ಲ ಕೆಲಸ ಆಗೈತಿ. ಮೇನ್ ಏನಂದ್ರೆ ಸ್ವಲ್ಪ ಹೊರಗಡೆ ಶಾಪಿಂಗ್ ಅಂದರೆ ತರಕಾರಿ ತರಬೇಕು. ಶಾಪಿಂಗ್ ಅಂದರೆ ಇನ್ನೇನು ಬೇರೆ ಇಲ್ಲ, ತರಕಾರಿ ಸೊಪ್ಪು ಆ ಥರ ಐಟಮ್ಸ್ ಬೇಕಾಗಿತ್ತು. ಹಾಗಾಗಿ ತರೋಣ ಅಂತ ಹೊಂಟೇನಿ. ಮತ್ತು ಬಂದಮೇಲೆ ಅಡುಗೆ ಮಾಡೋಕ್ಕಾಗೋದಿಲ್ಲ ನನಗೆ. ಈಗ ಆದಷ್ಟು ಕೆಲಸ ಎಲ್ಲ ಆಲ್ರೆಡಿ ಮುಗಿಸೇನಿ. ಚಪಾತಿ ಮತ್ತು ಪಲ್ಯ ಅಷ್ಟು ಮಾಡಿಟ್ಟು ಹೋಗ್ಬಿಡೋಣ. ಬಂದಮೇಲೆ ಎಲ್ಲೇ ಹೊರಗಡೆ ಹೋಗಿ ಬಂದಮೇಲೆ ಮಾಡೋಕ್ಕೆ ಮನಸ್ಸಾಗೋದಿಲ್ಲ ಅಷ್ಟೊಂದು. ಯಾರಾದರೂ ನಮ್ಗೆ ರೆಡಿಯಾಗಿ ಎಲ್ಲ ಹಚ್ಚಿ ಕೊಟ್ಟರೆ ಸಾಕಪ್ಪ ಊಟ ಅನ್ನೋ ಥರ ಅನ್ನಿಸ್ತೈತಿ ರೆಡಿ ಮಾಡಿ. ಸೊ ಈಗ ಫಸ್ಟ್ ಅಷ್ಟೆಲ್ಲ ಮುಗಿಸಿ ಅದಾದಮೇಲೆ ಆ ಕಡೆ ಹೊರಗೆ ಹೋಗೋಣಂತ. ಬರ್ರೀಗ ಅಡುಗೆ ಕೆಲಸ ಶುರು ಮಾಡ್ತೇನೆ. ಹಂಗೆ ನೋಡ್ರಿ, ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೇನೆ. ಈ ಕಡೆಯಿಂದ ಈ ಕಡೆ ನೋಡ್ರಿ ಎಲ್ಲ ಒರೆಸಿ ಪಾತ್ರೆ ಎಲ್ಲ ತೊಳೆದಿಟ್ಟೇನೆ. ಮೇನ್ ಸಿಂಕ್ ಒಳಗೆ ಏನಾರ ಒಂದೆರಡು ಇದ್ರೂ ಮನಸ್ಸು ಒಂಥರ ಮಾಡಬೇಕು, ಇನ್ನೂ ಐತಿ ಕ್ಲೀನ್ ಇಲ್ಲ ಅನ್ನೋ ಥರ ಫೀಲಿಂಗ್ ಅನ್ನಿಸ್ತದೈತಿ. ಇಷ್ಟು ಮಾಡ್ಕೊಂಡಾಗೈತಿ. ಬೆಂಡೆಕಾಯಿ ಎಲ್ಲ ಹೆಂಚಿಟ್ಟೇನಿ, ಮತ್ತು ಚಪಾತಿ ಹಿಟ್ಟು ಕಲಸಿಟ್ಟೇನಿ. ಅವೆರಡನ್ನೂ ಮಾಡಿ ಇನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲವೊಂದು ಸೊಪ್ಪು ಹಣ್ಣು ಆ ಥರ ಬೇಕಾಗಿತ್ತು, ತೊಗೊಂಡು ಬರೋಣ ಅಂಥೇಳಿ ಶ್ರೇಯಸ್ಗೆ ಹೇಳೇನಿ. ಇಬ್ಬರು ಕೂಡಿ ಹೊಂಟೇವಿ. ಈಗ ಬರೀ ಅಡುಗೆ ಮಾಡ್ತೇನೆ. ಈಗ ಮಧ್ಯಾಹ್ನಕ್ಕೆ ಸ್ವಲ್ಪ ಸಲಾಡ್ ಮಾಡಿ ಇಡಾತಿದ್ನಿ. ನಾನು ಇದಕ್ಕೋಸ್ಕರ ದಿಸಾನೋ ಅವರ ಪಾಸ್ತಾಲಿಷಿಯಸ್ ಪಾಸ್ತಾ ಯೂಸ್ ಮಾಡಕತ್ತೇನೆ. ಇದರೊಳಗೆ ಯಾವುದೇ ರೀತಿ ಮೈದಾ ಇರೋದಿಲ್ಲ, ಮತ್ತು ಇದನ್ನು ಸ್ನ್ಯಾಕ್ಸ್ ಮತ್ತು ಸಲಾಡ್ಸ್ಗೆ ಯೂಸ್ ಮಾಡ್ಕೋಬೋದು. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇರೋದಿಲ್ಲ ಇದ್ರೊಳಗೆ. ಹಂಗೆ ನೋಡಿರಿ, ಅಡುಗೆಗೆ ನಾನು ದಿಸಾನೋ ಅವರ ಆಲಿವ್ ಆಯಿಲ್ ಯೂಸ್ ಮಾಡತ್ತೇನೆ. ಇದನ್ನು ಎಲ್ಲ ಥರದ ಅಡುಗೆಗೂ ಯೂಸ್ ಮಾಡ್ಕೋಬೋದು. 0% ಕೊಲೆಸ್ಟ್ರಾಲ್ ಇರ್ತೈತಿ. ರೆಗ್ಯುಲರಾಗಿ ಎಲ್ಲ ಅಡುಗೆಗೆ ಯೂಸ್ ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಬ್ಯಾಡ್ ಕೊಲೆಸ್ಟ್ರಾಲ್ನ ಇದು ಒಳ್ಳೆ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೈತೆ ಅಂತ ಹೇಳ್ಬೋದು. ಇದನ್ನು ನಾನು ಈಗ ಒಗ್ಗರಣೆಗೆ ಸೇರಿಸ್ಕೊಂಡೇನಿ ಆಲಿವ್ ಆಯಿಲ್ನ. ಅದಾದಮೇಲೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ, ಅರಿಶಿನ ಸೇರಿಸ್ಕೊಂಡು ಫ್ರೈ ಮಾಡತ್ತೇನೆ. ಆಲ್ರೆಡಿ ಬೆಂಡೆಕಾಯಿನ ಹೆಂಚಿಟ್ಟಿದ್ನಿ. ಬೆಂಡೆಕಾಯಿನ ಕಡಾಯಿ ಒಳಗೆ ಹುರಿದಿರೋದ್ರಿಂದ ನಿಮಗೆ ಕಡಾಯಿ ಒಂದು ಸ್ವಲ್ಪ ಬೇರೆ ಥರ ಅನ್ಸೋದು. ಆಮೇಲೆ ನಾನು ಮಸಾಲೆ ಖಾರ ಸೇರಿಸ್ಕೊಂಡೇನಿ. ಮಸಾಲೆ ಖಾರ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ರೌಂಡ್ ಚೆಂದಾಗೆ ಫ್ರೈ ಮಾಡ್ಕೋಬೇಕು. ನಮ್ಮ ಮನೆಯೊಳಗೆ ಬೆಂಡೆಕಾಯಿ ಪಲ್ಯ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ನಾನು ರೆಗ್ಯುಲರಾಗಿ ಮಾಡ್ತಿರ್ತೇನೆ, ವೀಕ್ಲಿ 1 ಸಾರಿ ಇಲ್ಲಾಂದರೆ 2 ಸಾರಿ. ಮತ್ತು ಎಷ್ಟು ಹುರಿದ್ನಿ ಬೆಂಡೆಕಾಯಿನ, ಸ್ವಲ್ಪ ಲೋಳೆ ಅಂಶ ಅಂತೂ ಕಡಿಮೆನೇ ಆಗಲಿಲ್ಲ. ರಾತ್ರಿನ ಬೆಂಡೆಕಾಯಿ ಕಟ್ ಮಾಡಿಟ್ಟಿದ್ನಿ ಈ ಥರ ಲೋಳೆ ಅಂಶ ಕಡಿಮೆ ಆಗಲಿ ಅಂತ. ಆದ್ರೂ ಎಷ್ಟು ಹುರಿದ್ರೂ ಕಮ್ಮಿ ಅನ್ನಿಸ್ಲೇ ಇಲ್ಲ. ಸೊ ಜವಾರಿ ಅಂದರೆ ಚಲೋ ಕ್ವಾಲಿಟಿ ಬೆಂಡೆಕಾಯಿ ಇದ್ದರೆ ಈ ಥರ ಲೋಳೆ ಜಾಸ್ತಿ ಇರ್ತೈತೆ ಅಂತ ಹೇಳ್ತಾರೆ. ಅದಾದಮೇಲೆ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೆಂಡೆಕಾಯಿನ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾನೆ. ಈಗ ಕರಿಬೇವೂ ಇರಲಿಲ್ಲ. ನಾನು ಆಲ್ರೆಡಿ ಹೇಳೇನಿ, ಈಗ ಕೆಲವೊಂದು ಐಟಮ್ಸ್ ತರಕ್ಕೆ ಹೋಗ್ಬೇಕಂತೇಳಿ ಮೇನ್ ಕರಿಬೇವು ಇರಲಿಲ್ಲ, ಕೊತ್ತಂಬರಿನೂ ಖಾಲಿ ಆಗಕ್ಕೆ ಬಂದಿತ್ತು. ಹಾಗಾಗಿ ಆ ಕಡೆ ಹೋಗ್ಬೇಕು ನೋಡ್ರಿ ಈಗ ಅಡುಗೆ. ಅದಕ್ಕೋಸ್ಕರನ ಬೇಗ ಮಾಡಿಟ್ಬಿಟ್ನಿ. ಅದಾದಮೇಲೆ ನೆಕ್ಸ್ಟ್ ಚಪಾತಿನೂ ಮಾಡಿಡೋಣ ಅಂದ್ಕೊಂಡು ಚಿಂಟು ಆಲ್ರೆಡಿ ಮಧ್ಯಾಹ್ನದ ಲಂಚ್ ತೊಗೊಂಡು ಹೋಗಿರ್ತಾನು. ನನಗೆ ಶ್ರೇಯಸ್ಗೆ ಮತ್ತು ನಮ್ಮ ಮನೆಯವ್ರಿಗೆ ಸೇರಿಸಿ ಕರೆಕ್ಟಾಗಿ 6 ಚಪಾತಿ ಮಾಡಿ ಇಡಾತಿದ್ನಿ. ಬಂದಮೇಲೆ ಅಂತೂ ನನಗೆ ನಿಜವಾಗ್ಲೂ ಅಲ್ಲಿ ಏನೂ ಕೆಲಸ ಮಾಡಿರೋದಿಲ್ಲ. ಬಂದಮೇಲೆ ಮಾತ್ರ ಏನೋ ದೊಡ್ಡ ಕೆಲಸ ಮಾಡಿವೇನೋ ಅನ್ನೋ ಥರ ಫೀಲಿಂಗ್ ಅನಿಸುತ್ತೆ ಹೊರಗಡೆ ಹೋಗಿ ಬಂದಮೇಲೆ. ಹಂಗಾಗಿ ನಾನು ಹೆಚ್ಚಾಗಿ ಈ ರೀತಿ ಎಲ್ಲ ಮುಗಿಸಿಟ್ಟು ಹೋಗಿ ಬಂದ್ರೆ ರಿಲ್ಯಾಕ್ಸಾಗಿ ಊಟ ಮಾಡ್ಬೋದು. ಬಂದ ತಕ್ಷಣ ಹಸಿವು ಅನ್ನಿಸ್ತಿರ್ತೈತಿ. ನಾನು ಚಪಾತಿ ಇಲ್ಲ ಅಂದ್ರೆ ಮುದ್ದೆ ರೆಗ್ಯುಲರಾಗಿ ಮಾಡ್ತಿರ್ತೇನೆ. ಸ್ವಲ್ಪ ಜೋಳದ ಹಿಟ್ಟು ಖಾಲಿಯಾಗಿತ್ತು, ಊರಿಂದ ತಂದಿರೋದು. ಅದಕ್ಕೋಸ್ಕರ ಜೋಳದ ರೊಟ್ಟಿಗೆ ಸದ್ಯದಾಗ ಮಾಡಿಲ್ಲ. ನೋಡ್ರಿ, ಟೈಮ್ ಎಷ್ಟು ಅಂದರೆ 1 ಗಂಟೆ ಆಗಕ್ಕೆ ಬಂತು. ಮತ್ತೆ ಏನೇನೋ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ನಿ, ಹಾಗಾಗಿ ಲೇಟ್ ಆಯಿತು. ಮತ್ತು ನನಗೊಬ್ಬರು ಕಮೆಂಟ್ ಮಾಡಿದರು, ನೀವು ದೇವ್ರ ಕೆಳಗಡೆ ಪೇಪರ್ ಹಾಸಬೇಡ್ರಿ ಅಂತೇಳಿ. ನಾನು ದೇವ್ರ ಕೆಳಗಡೆ ಹಾಸಿಲ್ಲ, ಜಸ್ಟ್ ಉದ್ಗಡ್ಡಿ ಪ್ಲೇಟ್ ಐತಲ್ಲ ಅದ್ರ ಕೆಳಗಡೆ ಪೇಪರ್ ಹಾಸಿರ್ತಾನೆ. ಯಾಕಂದ್ರೆ ಎಲ್ಲ ಆ ಕಡೆ ಬೀಳ್ತೈತಲ್ಲ ಹಂಗಂತೇಳಿ ಮತ್ತು ಕ್ಲೀನ್ ಮಾಡ್ಕೊಳ್ಳೋದು ಸರಿ ಅನಿಸೋದಿಲ್ಲ. ಅಷ್ಟೇ ಪೇಪರ್ ತೆಗೆದು ಕ್ಲೀನ್ ಮಾಡ್ಕೊಬೋದು ಅಂಥೇಳಿ ಅಷ್ಟೇ ಪ್ಲೇಸಲ್ಲಿ ಪೇಪರ್ ಹಾಕಿರೋದು. ಉಳಿದಿರೋ ಜಾಗದಲ್ಲಿ ನಾನು ಪೇಪರ್ ಏನು ಹಾಸಿಲ್ಲ. ಅಂದರೆ ನಿಮಗೆ ಗೊತ್ತಾಗೋದಿಲ್ಲಲ್ಲ, ಕ್ಲಿಯರಾಗಿ ನಾನು ತೋರಿಸಿರೋದಿಲ್ಲ, ಅಷ್ಟೇ ಒಂದು ಸ್ಮಾಲ್ ಕ್ಲಿಪ್ ಒಳಗೆ ಗೊತ್ತಾಗಿರೋದಿಲ್ಲ. ಹಂಗೆ ಈಗ ಸದ್ಯಕ್ಕೆ ಶ್ರೇಯಸ್ಸನ್ ಕಾಲೇಜ್ ರಜಾ ಐತಿ ಅಂಥೇಳಿ ಪುಣ್ಯ ಏನು ನಾನು ಎಲ್ಲಿ ಕರೆದ್ರೂ ಬರತ್ತಾನು. ಇಲ್ಲ ಅಂದರೆ ಏನಾಗ್ಬಿಡ್ತಿತ್ತು, ನಮ್ಮ ಮನೆಯವ್ರಿಗೆ ಹೇಳಬೇಕು ಏನೇ ಐಟಮ್ಸ್ ಆದ್ರೂ. ಬೆಳಗ್ಗೆ ಅವನು ಹೋದ್ರೆ ಬರೋದನ್ನು ಸಂಜೆ ಒಂದು 5-5:30 ಆಗಿಬಿಡ್ತೈತಿ. ಅವನು ಟಯರ್ಡಾಗಿ ಬಂದಿರ್ತಾನಲ್ಲ, ಮತ್ತು ನಂದು ಸಂಜೆ ವಾಕ್ ಮಾಡೋದು ಇರ್ತೈತಿ. ಹಾಗಾಗಿ ನಾನು ಎಲ್ಲೂ ಹೋಗೋದು ಇಲ್ಲ, ಅವನೂ ಕರೆಯೋದಿಲ್ಲ. ಅವನಿಗೂ ಪಾಪ ಸುಸ್ತಾಗಿ ಬಂದಿರ್ತಾನಂತ. ಮತ್ತು ಹೆಚ್ಚಾಗಿ ನಮ್ಮ ಮನೆಯವ್ರಿಗೆ ಒಂದು ಲಿಸ್ಟ್ ಕಳಿಸ್ಬಿಟ್ರೆ ಅವ್ರು ಬರೋವಾಗ ತಂದುಬಿಡ್ತಿದ್ರು.
ಮತ್ತೀಗ ಅವನು ಮನೇಲಿ ಅದಾನಲ್ಲ, ಒಂದು ರೌಂಡ್ ನಾನು ಹೊರಗಡೆ ಹೋದಂಗೂ ಅನಿಸ್ತತಿ. ಮತ್ತು ನನಗೆ ಏನು ಬೇಕೋ ಎಲ್ಲ ಒಂದು ಸಾರಿ ತಂದಿಟ್ಬಿಟ್ರೆ ಮತ್ತೆ ಹೊರಗೆ ಹೋಗೋ ಅವಶ್ಯಕತೆಯೂ ಇರೋದಿಲ್ಲ. ಪದೇ ಪದೇ ನಮ್ಮ ಮನೆಯವ್ರಿಗೆ 1-2 ಐಟಮ್ಸ್ ತೊಗೊಂಡು ಬರ್ರಿ ಅಂತ ಹೇಳೋದಕ್ಕಿಂತ, ಮತ್ತು ಅರ್ಜೆಂಟ್ ಒಳಗೆ ಅವರೂ ಅಷ್ಟೇ ಸ್ವಲ್ಪ ಕಾಸ್ಟ್ಲಿ ಆದ್ರೂ ತೊಗೊಂಡು ಬಂದುಬಿಟ್ಟಿರ್ತಾರೋ. ಹಾಗಾಗಿ ನಮಗೆಲ್ಲ ಗೊತ್ತಲ್ಲ ಎಲ್ಲಿ ಸಿಗ್ತೈತಿ ಚೀಪಾಗಿ, ಎಲ್ಲಿ ಕ್ವಾಲಿಟಿ ಚಲೋ ಇರ್ತೈತಿ ನೋಡಿಕೊಂಡು ತೊಗೊಂಡು ಬಂದಿರ್ತೇನೆ ನಾನು. ಇಲ್ಲಾಂದರೆ ಕೆಲವೊಂದು ಕಡೆ ಜಾಸ್ತಿನೂ ಇರ್ತೈತಿ, ಕೆಲವೊಂದು ಕಡೆ ಕಮ್ಮಿನೂ ಇರ್ತೈತಿ ರೇಟು. ಹಾಗೆ ನೋಡಿರಿ, ಸೊಪ್ಪು ಹಣ್ಣು ಎಲ್ಲ ತೊಗೊಂಡಾದ್ಮೇಲೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ನಾನು ಶ್ರೇಯಸ್ ಬಂದ್ವಿ. ಆಮೇಲೆ ತಿನ್ನಬೇಕಾದ್ರೆ ನನಗೆ ಜಾಸ್ತಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತು. ಅದಾದಮೇಲೆ ಯಾಕೋ ಬಾಯಿ ಕಟ್ದಂಗೆ ಅನ್ಸಕ್ಕೆ ಶುರು ಆಗಿತ್ತು. ಒಂದು ಹಾಫ್ ತಿಂದು ಶ್ರೇಯಸ್ಗೆ ಕೊಟ್ಬಿಟ್ನಿ. ನನಗೆ ಹೆಚ್ಚಾಗಿ ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮ್ ಭಾಳ ಇಷ್ಟ, ಆದರೆ ಚಾಕ್ಲೇಟ್ ಐಸ್ ಕ್ರೀಮ್ ಅಂದ್ರೆ ಬಾಯಿ ಕಟ್ದಂಗೆ ಅನಿಸ್ತೈತಿ. ಹಂಗೆ ನೋಡ್ರಿ, ಈಗ ಸೊಪ್ಪು ಹಣ್ಣು ಎಲ್ಲ ತೊಗೊಂಡಾಯಿತು. ಮೇನ್ ನನ್ನ ತರಕಾರಿನೂ ಬೇಕಾಗಿತ್ತು, ಜಾಗ ಇಲ್ಲ ನೋಡಿರಿ, ಬ್ಯಾಗ್ ಫುಲ್ ವೇಟ್ ಆಗಿಬಿಟ್ಟತಿ. ಇನ್ನು ಎಕ್ಸ್ಟ್ರಾ ತೊಗೋತೇನೆ ಅಂದರೂ ಹಿಡ್ಕೊಂಡು ಹೋಗೋದು ಸರಿ ಹೋಗಂಗಿಲ್ಲ ಬೈಕ್ ಮೇಲೆ. ಹಾಗಾಗಿ ಸೀದಾ ಈಗ ಮನೆ ಕಡೆ ನಾಳೆ ಆ ಥರ ಬಂದು ಬರೀ ತರಕಾರಿ ಅಷ್ಟೇ ತೊಗೊಂಡು ಹೋಗಬೇಕು. ನಿಜವಾಗ್ಲೂ ತುಂಬ ವೇಟ್ ಐತಿ. ಇಂಥದ್ದೆಲ್ಲ ನಮ್ಮ ಮನೆಯವರೇ ಹೆಚ್ಚಾಗಿ ತಂದು ಕೊಡೋದು. ಈಗೀಗ ನಾನೇ ಹೊಂಟೇನೆ. ಹಂಗೆ ನೋಡ್ರಿ, ಈಗ ಟೈಮು 3 ಗಂಟೆ. ನಮ್ಮ ಮನೆಯವ್ರು ಕೂಡ ಊಟ ಮಾಡಿ ಹೋದರು 2:30ಗೆ. ಆಮೇಲೆ ಯಾಕೋ ಒಂಥರ ರೆಸ್ಟ್ ಮಾಡೋಣ ಅನ್ಸತ್ತಿತ್ತು. ಹಾಗಾಗಿ ಇಷ್ಟೊತ್ತವರೆಗೂ ಒಂದು ಸ್ವಲ್ಪ ಹಾಗೆ ರೆಸ್ಟ್ ಮಾಡಿದ್ದೆ, ಒಂದು 3 ಗಂಟೆವರೆಗೂ. ಮತ್ತು ಸುಮ್ಮನೆ ಈ ಸೊಪ್ಪನ್ನು ಇಟ್ಟಷ್ಟು ಹೊರಗಡೆ ಇನ್ನು ಬಾಡ್ತಾವೆ ಅಂಥೇಳಿ ಎಲ್ಲ ತೆಗೆದಿಡಾತಿದ್ನಿ. ಹಂಗಂಗೂ ಇಡೋಕ್ಕಾಗೋದಿಲ್ಲ. ಮತ್ತು ಕರಿಬೇವು ಕೊತ್ತಂಬರಿ ಆಮೇಲೆ ನಾನು ಕ್ಲೀನ್ ಮಾಡಬೇಕು ಅಂತ ಫ್ರಿಜ್ ಒಳಗೆ ಇಟ್ಕೊಂಡ್ರೆ ಅದು ಹಂಗೆ ನಾಳೆ ಅಂದ್ಕೊಂಡು ಹಂಗೆ ಕವರೊಳಗೆ ಇಟ್ಬಿಡ್ದಾಗ್ತೈತೆ. ಭಾಳ ಸಾರಿ ಎಕ್ಸ್ಪೀರಿಯನ್ಸ್ ಆಗೈತೆ ನನಗೆ. ಇಡ್ತೇನಲ್ಲ, ಹಾಗಾಗಿ ಒಂದು ಸಾರಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಮತ್ತು ನನಗೆ ಟೆನ್ಷನ್ ಇರೋದಿಲ್ಲ ಅಂದ್ಕೊಂಡು ಟಿ ವಿ ನೋಡ್ತಾ ಎಲ್ಲ ಕ್ಲೀನ್ ಮಾಡ್ಕೊಳತ್ತಿದ್ನಿ ಸೊಪ್ಪನ್ನು. ಮತ್ತು ಭಾಳ ಜನ ಕಮೆಂಟ್ ಮಾಡತ್ತಿದ್ರಿ ನನಗೆ, ನಿಮ್ಮ ಹಸ್ಬೆಂಡ್ ಏನು ಜಾಬ್ ಮಾಡ್ತಾರೋ, ಸ್ಯಾಲ್ರಿ ಎಷ್ಟು ಅಂಥೇಳಿ. ನಮ್ಮ ಮನೆಯವ್ರ ಜಾಬ್ ಯಾವುದಪ್ಪ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕ್ ಎಂಪ್ಲಾಯಿ ಅವರು. ನಮಗೆ ಟ್ರಾನ್ಸ್ಫರ್ ಇರೋದಿಲ್ಲ, ಹೋದರೆ ಬೇರೆ ಕಡೆನೇ ಹೋಗ್ಬೇಕಂದ್ರೆ. ಕರ್ನಾಟಕದಾಗಂತೂ ನಮಗೆ ಟ್ರಾನ್ಸ್ಫರ್ ಇಲ್ಲ. ಮತ್ತು ಅವ್ರ ಸ್ಯಾಲ್ರಿ ಎಷ್ಟು ಅಂತ ಕೇಳ್ತಿರ್ತೀರಿ. ಸ್ಯಾಲ್ರಿ ಚಲೋ ಐತಿ. ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕ್ ಎಂಪ್ಲಾಯಿ ಅಂದರೆ ಚಲೋ ಇರ್ತೈತೆ ಸ್ಯಾಲ್ರಿ. ಆರಾಮಾಗಿ ಲಕ್ಸುರಿಯಾಗಿ ಲೈಫ್ ಲೀಡ್ ಮಾಡ್ಬೋದು, ಅಷ್ಟಂತೂ ಐತೆ ಅಂತ ಹೇಳ್ಬೋದು. ಪೂರ್ತಿ ಕ್ಲಿಯರಾಗಿ ಹೇಳೋಕ್ಕಾಗೋದಿಲ್ಲ. ಅಂದರೆ ನಾನು ಒಂದು ಸ್ವಲ್ಪ ಹಿಂದೆ, ಅಂದರೆ ಒಂದು 2-3 ವರ್ಷದ ಹಿಂದೆ ಎಲ್ಲ ಹೇಳಿದ್ದೇನೆ ಏನು ಜಾಬ್ ಮಾಡ್ತಾರೋ ಅಂಥೇಳಿ. ಆದರೆ ಮತ್ತೆ ಹೊಸಬ್ರು ನೋಡ್ತಾನೆ ಇರ್ತೀರಿ, ಅವ್ರಿಗೆ ಒಂದು ಡೌಟ್ ಇದ್ದೇ ಇರ್ತೈತಿ, ಏನು ಜಾಬ್ ಮಾಡ್ತಾರೋ, ಏನು ಸ್ಯಾಲ್ರಿ ಅನ್ನೋ ಥರ. ಹಾಗಾಗಿ ಮತ್ತೊಮ್ಮೆ ಹೇಳಿದೆ ನೋಡಿರಿ, ಅವರು ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕ್ ಎಂಪ್ಲಾಯಿ. ಚಲೋ ಐತಿ ಸ್ಯಾಲ್ರಿ ಅಂತೂ. ಬೇಡ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನೋಡಿರಿ, ಟೈಮಿಗ 4:40. 3 ಗಂಟೆಗೆ ಕುಂತೇನೆ, ಇನ್ನೂ ಮುಗಿದಿಲ್ಲ. ನಮ್ಮ ಚಿಂಟು ಆಲ್ರೆಡಿ ಬಂದು ಸಂಜೆ ಪ್ರೋಗ್ರಾಮ್ ನಡೆದತ್ತೆ ಒಂದು. ನಮ್ಮ ಸೊಪ್ಪು ನೋಡ್ರಿ, ಕೊತ್ತಂಬರಿ ನಾನು ಕೊತ್ತಂಬರಿ ಎಲ್ಲ ಸೋಸಿಟ್ಟೇನಿ. ಆಮೇಲೆ ಕಿರಿಕಿರೆ 2 ಸೊಪ್ಪನ್ನು ಸೋಸಿಟ್ಟೇನಿ. ಒಂದು 10 ಕಟ್ಟಷ್ಟಿದ್ದು 2 ಸೇರಿ. ಇದೇ ಟೈಮ್ ಹಿಡಿತು. ಇನ್ನೇನಿಲ್ಲ, ಮೆಂತ್ಯ ಸೊಪ್ಪು ಅಷ್ಟು ಐತಿ, ಒಂದು 5 ಕಟ್ಟಷ್ಟು. ಅದಷ್ಟು ಸೋಸೆ ಇಟ್ಬಿಡೋನು. ಇನ್ನು ಮತ್ತೆ ಫ್ರಿಜ್ ಒಳಗೆ ಇಟ್ಟರೆ ಮತ್ತೆ ಯಾವಾಗ ನಂಗೆ ಆಗ್ತದೇನೋ ಅಂದ್ಕೊಂಡು ಅದನ್ನು ಅಷ್ಟು ನಾನು ಕ್ಲೀನ್ ಮಾಡೇ ಇಟ್ಬಿಡ್ತೇನೆ. ಚಿಂಟು ಹಾಯ್ ಹೇಳು. ಅಯ್ಯಪ್ಪ, ಬೆನ್ನು ಬಂದು ಹೋಯ್ತು ನೋಡ್ರಿ. ಯಾವಾಗಲೂ ಏನು ಮಾಡ್ತಿದ್ನಿ ಅಂದ್ರೆ ಫ್ರಿಜ್ ಒಳಗೆ ಇಟ್ಬಿಡ್ತಿದ್ನಿ. ಬೇಕಾದಾಗ ಎಷ್ಟೆಷ್ಟು ಬೇಕು ಅಷ್ಟು ಕ್ಲೀನ್ ಮಾಡ್ಕೊತಿದ್ನಿ. ಮತ್ತೇನು ಅನ್ಸಕ್ಕೆ ಶುರು ಆಯಿತು, ಅಡ್ವಾನ್ಸಾಗಿ ಮಾಡಿಟ್ರೆ ಮತ್ತು ಮಾಡೋ ಟೈಮ್ನಾಗ ಈಸಿ ಅನಿಸ್ತೈತೆ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ನಿ ಸೊಪ್ಪನ್ನ. ನಂಗೆ ಮೇನ್ ಕರಿಬೇವು ಕೊತ್ತಂಬರಿ ಅಂತೂ ಒಂದು ಚೂರು ಇರಲಿಲ್ಲ, ಹಾಗಾಗಿ ತೊಗೊಂಡು ಬಂದು ಅದೆಲ್ಲ ಕ್ಲೀನ್ ಮಾಡಿಟ್ರೆ ಈಗ ಹೆಚ್ಚು ಕಮ್ಮಿ ಒಂದು 12-13 ದಿವಸವರೆಗೂ ನೋಡ್ರಿ, ಒಂದು 2 ವಾರ ಅಂತಲೇ ಅನ್ಕೋಬೋದು. ಕರಿಬೇವು ಕೊತ್ತಂಬರಿ ಇದ್ಬಿಟ್ರೆ ನಾನು ಯಾವ ಸೊಪ್ಪು ತರಕ್ಕೆ ಹೋಗೋದಿಲ್ಲ. ಯಾವಾಗ ಅದು ಖಾಲಿ ಆಗ್ತೈತಲ್ಲ ಆವಾಗ ಉಳಿದಿರೋ ಇವೆಲ್ಲ ಸೊಪ್ಪು ತಂದಿರ್ತಾನೆ. ಹಂಗೆ ಫ್ರೆಂಡ್ಸ್ ನೋಡ್ರಿ, ಟೈಮ್ ಬಂದು
ಎಷ್ಟಾಗೈತಪ್ಪ ಅಂದ್ರೆ 6 ಗಂಟೆ. 5:15ಗೆ ವಾಕ್ ಶುರು ಮಾಡೀನಿ. ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ನಿ, ಹಂಗಾಗಿ ಅರ್ಧ ತಾಸು ಅಲ್ಲೇ ಹೋಗ್ಬಿಡ್ತು. ಹಾಗೆ ನೋಡ್ರಿ, ಈಗ ವ್ಲಾಗ್ನ ಕಂಟಿನ್ಯೂ ಮಾಡುತ್ತೇನೆ. 45 ನಿಮಿಷ ವಾಕ್ ಮಾಡಿರ್ತೇನೆ. 1 ಅವರ್ ಎಲ್ಲ ಏನು ಮಾಡೋಕ್ಕೆ ಹೋಗೋದಿಲ್ಲ. ಮಾಡಿದ್ನಿ 1 ಅವರ್ ಆ ಥರನೂ ಯಾಕೋ ಜಾಸ್ತಿ ಅನ್ಸೋಕ್ಕೆ ಶುರು ಆಯಿತು. ಮತ್ತು ಮನೆಯೊಳಗೂ ಕೆಲಸ ಮಾಡಿರ್ತೇವೆಲ್ಲ, ಮತ್ತು 1 ಅವರ್ ಅಂದ್ರೆ ಅದು ಓವರ್ ಆಗಿಬಿಡ್ತೈತಿ. ಫುಲ್ ಟಯರ್ಡು ಅನ್ಸೋಕ್ಕೆ ಶುರು ಆಯ್ತು. ನಾನು ಸ್ಟಾರ್ಟಿಂಗ್ ಬಂದಾಗ ನಾನು 1 ಅವರ ಮಾಡ್ತಿದ್ದೆ. ಟೈಮ್ ಹಚ್ಕೊಂಡು ಕರೆಕ್ಟಾಗಿ 45 ಮಿನಿಟ್ಸ್. 5:30ಗೆ ಶುರು ಮಾಡೇನಿ. 6:15ಗೆ ವಾಕ್ ಮುಗಿಸಿ ಹೋಗ್ಬೇಕಾದ್ರೆ ಚಿಂಟುನು ಕರ್ಕೊಂಡು ಹೋಗ್ಬಿಡ್ಬೇಕಂತ ಅಂದ್ಕೊಂಡೇನಿ. ಯಾಕಂದ್ರೆ ನಾವು ಏನು ಮಾಡ್ತಾನಂದ್ರೆ ಮನೆಗೆ ಬರೋದನ್ನು 7 ಆಗಿಬಿಡತ್ತೈತಿ. ಓದೋಕ್ಕೆ ಶುರು ಮಾಡಿದ್ರೆ ಭಾಳ ಲೇಟ್ ಮಾಡಕತ್ಬಿಟ್ಟಾನು. ಹಿಂಗಾದ್ರೆ ಒಂದು ಇನ್ನು ಎಕ್ಸಾಮ್ನು ಬಂತು ಸೆಪ್ಟೆಂಬರ್ ಒಳಗೆ. ಬೇಗ ಅದೆಲ್ಲ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡೇನಿ. ಇನ್ನು ಭಾಳ ದಿನವೂ ಉಳಿದಿಲ್ಲ ಟೈಮ್ ಅವ್ನಿಗೆ ಓದ್ಸೋಕೆ. ಒಂದೇ ಸಾರಿ ಪೋರ್ಷನ್ ಕೊಟ್ಬಿಡ್ತಾರೋ, ಯಾವ್ದು ಓದಿಸ್ಬೇಕು ಯಾವ್ದು ಬಿಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಮೇನ್ ಅವ್ನು ಮ್ಯಾಥ್ಸ್ ಮಾತ್ರ ಸ್ವಲ್ಪ ಇಂಪ್ರೂವ್ ಮಾಡಿಸ್ಬೇಕು ಅಂತ ಅಂದ್ಕೊಂಡೇನಿ. ಇಲ್ಲಿ ಅದನ್ನು ನೋಡ್ರಿ, ನಮ್ಮ ಚಿಂಟು ಫುಲ್ಲು ಆಡೋದ್ರಾಗ ಬ್ಯುಸಿ ಆಗಿಬಿಟ್ಟಾನು.